ಇವ್ರೇನು ನನ್ನ ಮಂತಕ್ ಬಾ ಅಂತ ಕರೆದ್ಬಿಟ್ಟು ಇನ್ನಾನುನುವೇ ಮನೆ ಕಂಡವ್ರಲ್ಲ ಇವರು. ಏಯ್ ಎದ್ದೊಳ್ರಿ ಎದ್ದೊಳ್ರಿ ಮೇಲಕ್ಕೆ. ಆ, ಅಮ್ಮ ಸುಮ್ಕಿರಮ್ಮ. ಅಯ್ಯೋ ಯಪ್ಪ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದಿಲ್ಲ. ಈಗಾಗಲೇ ನೀನು ಮೊತ್ತಿ ಎದ್ದೋಳು ಅಂತ ಹೇಳ್ತಿದ್ಯಾ? ಅಯ್ಯಮ್ಮಂದು. ಏಯ್ ಎದ್ದೊಳ್ತಿರೋ ಇಲ್ಲ ಇಬ್ರಾಗೊಬ್ರನ್ನ ಎತ್ಕೊಂಡು ಹೊಂಟೋಗ್ಬಿಡ್ಲೋ. ಸುಮ್ಮನೆ ನೀ ಎದ್ದೊಳಿದ್ರೆ ಸರಿ. ನನ್ನನ್ನು ಕರೆಸ್ಬಿಟ್ಟು ನೀವು ಆರಾಮಾಗಿ ಮನೆ ಕಂಡಿದ್ದೀರಾ? ಅದೆಲ್ಲ ಸಾಧ್ಯನೇ ಇಲ್ಲ. ಎದ್ದೋಳಿ ಬೇಗ. ಹೋ, ಲೇ ಮನೆಯಲ್ಲಿ ಇವಳನ್ನ ನಮ್ಮ ಮನೆಗೆ ಬಿಟ್ಕೊಬಿಟ್ಟು ನಾನು ಎಲ್ದಾಗ ಮನೆ ಕಂಡು ಮ್ಯಾಲ ಮಲಗಿಸ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಇವಳಿಗೆ ದಿಮಾಕ್ ಶಾನೆ ಆಗೋಗ್ಬಿಟ್ಟೈತೆ. ದಿಮಾಕೊಳ್ಳಿ ಇವಳಂತೂ ಮುಚ್ಕೊಂಡು ನಿನ್ನ ಮನಿಕ ನನಗಲ್ಲಿ ನಿದ್ದಿಲ್ಲ ಏನಿಲ್ಲ. ಬೆಳಿಗ್ಗೆ ನೀ ಎದ್ದೊಳಿಸಿರೋದು ನೋಡಿ ಮನೆಯಾಳಿ. ನಾನು ಏನಮ್ಮ ಎದ್ದೊಳಿಸ್ತಿದ್ದೀನಿ, ನೀನು ತಾನೇ ಎದ್ದೊಳಿಸ್ತಿರೋದು. ಏಯ್ ಏನ್ ನಾಟಕ ಆಡ್ತಾ ಇದ್ದೀರಾ? ಇಲ್ಲ ಇಬ್ರು ನನ್ನ ಎತ್ಕೊಂಡು ಹೊರಟೋಗ್ಬಿಡ್ಲಾ? ದಯ್ಯ ನೀನಾ? ದಯ್ಯ ಅಲೇ ಮನೆಯಾಳಿ ಸೂಕ್ ಮರಿಕಳಲೆ. ರಾತ್ರಿ ಸ್ಮಶಾನದಾಗಿದ್ದು ಬೆಳಗ್ಗೆ ಎದ್ಬಿಟ್ಟು ಮತ್ತೆ ದಯ್ಯ ಅಂತಿದ್ಯಲ್ಲೇ. ದಯ್ದೊಳೆ ಸುಮ್ಕೇನೆನಿಯಾ? ಬಾಯಿ ಮುಚ್ಕೊಂಡು ಮನಿಕ. ನನಗೆ ಸುಳಿ ಆಯ್ತಾಯ್ತಲ್ಲಿ. ಮ್ಯಾಲ್ ಮನಿಕೊಂಬಿಟ್ಟಿವಳು, ನನ್ನ ಕೆಳಗಡೆ ಮಲಗಿಸ್ಬಿಟ್ಟು ಏನು ಆಟ ಆಡ್ತಾಳೋ. ಅಮ್ಮ ಅಮ್ಮ ರಾತ್ರಿನ ಹೋಗ್ಬಿಟ್ಟು ಮಾತಾಡ್ಸಿದಲ್ಲ, ದಯ್ಯ ಬಂದೈತೆ ಕಣಮ್ಮ. ಎದ್ದೊಳಮ್ಮ ಬೀರ್ನ. ದಯ್ಯ ಶಾಂತಂ ಪಾಪಂ ದಯ್ಯ ಶ್ರೀಯಂಜನೇಯಂ ಪ್ರಸನ್ನಾಂಜನೇಯಂ. ನೀನು ಯಾಕೆ ಇಲ್ಲಿಗೆ ಬಂದೆ? ಏಯ್ ಏನು ನೆನ್ನೆ ಬಾ, ನಾನಿನ್ನೊಂದು ಪಿರುತಿ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಕರೆದ್ಬಿಟ್ಟು ಈಗೇನೋ ಇಲ್ದಿರೋ ನಾಟಕ ಮಾಡ್ತಾ ಇದ್ದೀರಾ? ಒಂದ್ಸಲ ನನ್ನ ಹುಡ್ಗಿ ಅಂತ ಅನ್ಕೊಂಡ್ರೆ ಮುಗ್ದೋಯ್ತು ನೋಡಿ. ಸುಮ್ಮನೆ ನೀವು ಹೇಳಿದ್ ನಾನು ಮಾಡ್ತೀನಿ, ನಾನು ಹೇಳಿದ್ ನೀವು ಮಾಡಬೇಕು ಅಷ್ಟೇನೆ. ಅದು ನಿನಗೇನು ಬೇಕೋ ಅದನ್ನ ನಾವು ಮಾಡ್ತೀವಿ. ನಾನು ಏನು ಬೇಕು ಅಂತ ಕೇಳ್ತೀನಿ, ಅದನ್ನ ಮಾಡಿದ್ರೆ ಸಾಕು. ನಿನ್ನನ್ನು ಇಷ್ಟಪಡ್ತಾ ಇದೆಯಲ್ವಾ? ಇಷ್ಟಪಟ್ರೆ ಏನು ಬೇಕಾದ್ರೂ ಮಾಡ್ತಾರಂತೆ. ಹಾ ಮಾಡ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ. ಅಮ್ಮ ಇವಾಗ ನನಗೂ ಒಂದು ಮನೆ ಬೇಕು ಅಂತ ಕೇಳಿನಮ್ಮ. ನನ್ನ ಬಾಯಿಗೆ ಮಾತುಗಳೇ ಗೊತ್ತಿಲ್ಲ ಕಣ್ಮಗಳೇ. ಬಾಯಿ ಬಿದ್ದೋದಂಗೆ ಆಯ್ತೈತೆ. ಅಯ್ಯೋ ಏನು ಮಾಡು. ಸರಿ, ನಾನು ನಿನ್ನ ಒಂದಿದ್ರು ಕರ್ಕೊಂಡೋಯ್ತೀನಿ. ಬಾ ನೀನು ನೋಡಿವಂತೆ. ನಾನು ಏನೋ ಒಂದು ತೋರಿಸ್ತೀನಿ. ನಾನು ಹೇಳಿದ್ ನೀನು ಮಾಡಿ. ನಿನ್ನನ್ನು ಇಷ್ಟಪಡ್ತಾ ಇದೆಯಾ ತಾನೇ? ಹಾ ಇಷ್ಟಪಡ್ತಾ ಇದ್ದೀನಿ. ಆದರೆ ನನಗೆ ನಿನ್ನ ರಕ್ತ ಬೇಕು. ನಾನು ಹೇಳ್ದೆ ಬ್ಯಾಡವೇ ಮನೆಯಾಳಿ ಅಂತ. ಈಗ ನೋಡಿದ್ರೆ ನಿನ್ನ ರಕ್ತ ಬೇಕು ಅಂತ ಕೇಳ್ತಾ ಇತ್ತಲ್ಲ ಇದೆಯ್ಯ. ಸುಮ್ಮನಿರಮ್ಮ, ನಾನು ಮಾತಾಡ್ತೀನಿ. ದಯ್ಯ ನನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತೀಯಾ? ಮತ್ತೆ ನನ್ನನ್ನು ಯಾಕೆ ನಿನ್ನ ರಕ್ತ ಕೇಳ್ತಿದ್ಯಾ? ನನಗೆ ಮನುಷ್ಯರು ರಕ್ತ ಅಂದರೆ ತುಂಬ ಇಷ್ಟ. ಅದ್ರಾಗೂ ನಾನು ಇಷ್ಟಪಡೋ ರಕ್ತ ಅಂತಂದರೆ ತುಂಬಾ ಇಷ್ಟ. ನನಗೆ ನಿನ್ನ ರಕ್ತ ಕುಡಿಬೇಕು ಅಂತ ಅನ್ನಿಸ್ತಾ ಐತೆ. ಮಗಳೇ, ಇದೆಲ್ಲ ಯಾವುದೋ ರಕ್ತ ಪಿಚಾಚಿ ಅಂತ ಅನ್ನಿಸ್ತದೆ. ಅಮ್ಮ ಇವಾಗ ಏನಮ್ಮ ಮಾಡೋದು? ಇದೆಯೇನು ಹೆಂಗಮ್ಮ ಕಳಿಸೋದು? ಏನು ಒಂದು ಪ್ಲಾನ್ ಮಾಡೇ, ಇಲ್ಲಾಂದ್ರೆ ನಿಂದು ಜೊತೆಗೆ ನಂದು ತಿನ್ಕೊಂಡು ಹೊಂಟೋಯ್ತದೆ. ಅಯ್ಯೋಯ್ಯೋ ನೀವೇನು ತಲೆ ಕೆಡಿಸ್ಕೊಬೇಡಿ. ನನಗೇನು ಇವತ್ತೇ ನಿನ್ನ ರಕ್ತ ಬೇಕು ಅಂತ ಕೇಳ್ತಾ ಇಲ್ಲ. ಇಬ್ಬರ ಅಮಾವಾಸ್ಯೆ ಕೊಟ್ಬಿಟ್ರೆ ಸಾಕು. ಅಮಾವಾಸ್ಯೆ? ಸರಿ ಅಮ್ಮ, ಅಲ್ಲಿ ಗಂಟೆ ಟೈಮ್ ಇರ್ತದೆ. ಏನೋ ಒಂದು ಮಾಡೋಣ. ಇವಾಗ ಅಮಾವಾಸ್ಯೆ ಅಷ್ಟೊತ್ತಿಗೆ ಆ ಮನೆಗಿನೇ ಎಲ್ಲ ತೋರಿಸ್ಬಿಟ್ಟು ಮನೆ ಕಟ್ಕೊಳ್ಳೋದು ಎಲ್ಲ ಕೇಳ್ಬಿಡ್ತೀನಿ ಕಣಮ್ಮ. ಇಲ್ಲಿ ಪಿರಾಣ ಹೋಯ್ತೈತೆ ಅಂದ್ರೆ ನಿನ್ನ ಮನೆ ಹುಚ್ಚು ಹೋಯ್ತಿಲ್ವ ನಿನಗೆ? ಸರಿ ಏನೋ ಮಾಡು. ನಾನು ಎಲ್ಗೋ ಕರ್ಕೊಂಡೋಯ್ತೀನಿ. ಬಾ ಅಲ್ಲಿ ಕರ್ಕೊಂಡೋಯ್ತೀನಿ. ನಾನು ಏನು ಹೇಳಿದ್ರೆ ಅದು ಮಾಡಬೇಕು. ಬಾಮ ಹೋಗ್ಬಿಟ್ಟು ಬರೋಣ. ಮನೆ ಕಟ್ಟೋದು ನೀವು ಹೇಳ್ಬಿಟ್ಟು ಬರೋಣ ಬಾಮ. ಇದೇನು ಮಂತಕ್ಕೆ ಕರ್ಕೊಂಡೋಯ್ತದೋ ಇಲ್ಲ ಸ್ಮಶಾನಕ್ಕೆ ಕರ್ಕೊಂಡೋಯ್ತದೋ? ನನ್ನ ಕೈ ಕಾಲೇ ಆಡ್ತಿಲ್ಲ. ಅಯ್ಯೋ ಸುಮುಕ್ ಬಾಮ. ಅಣ್ಣೋ ಬಿರ್ನ ಮನೆ ಕೆಲಸ ಎಲ್ಲ ಮುಗಿಸ್ಬಿಡಿ ಅಣ್ಣೋ. ಹೂಕಂತಾಯಿ ಆಯ್ತಾಯ್ತೆ. ಅಯ್ಯೋ ಬಿರ್ನ ಈ ಶೂನ್ಯ ಮಾಸ ಬರೋ ಅಷ್ಟೊತ್ತಿಗೆ ಬಿರ್ನ ಮಾಡಾಕ್ ಬಿಡ್ಬೇಕಣ್ಣು. ಮನೆಯ ಗೃಹ ಪ್ರವೇಶವಾ? ಇಲ್ಲ ಅಂದ್ರೆ ಆಗಕ್ಕಿಲ್ಲ. ಅಯ್ಯೋ ಬಿರ್ನ ನೀವೆಲ್ಲ ಮಾಡಿ ಮುಗಿಸಿದ್ರೆ ನಾವು ಗೃಹ ಪ್ರವೇಶ ಎಲ್ಲ ಮಾಡ್ಬೋದು. ಕಟ್ಟಿ ಎಲ್ಲ ಕೂಲಿಯರು ಬರೀ ರಜವಾಕಳದೇ ಆಗೋಗ್ಬಿಡ್ತು. ತಗೊಳ್ಳಿ, ಹೋಗ್ಬಿಟ್ಟು ಊಟ ತಗೊಬಿಟ್ಟು ಬರ್ತೀನಿ. ದಯ್ಯ ನೋಡು, ಇವಳು ಮನೆ ಕಟ್ತಾವಳಲ್ಲ, ನೋಡ್ತಾ ಇದೆಯಾ ತಾನೇ? ಈ ಮನೆ ಹಂಗೈತು, ಆದ್ರೂ ಡಬ್ಬಲ್ಲು ತ್ರಿಬ್ಬಲ್ಲು ನನಗೆ ಮನೆ ಬೇಕು. ಏಯ್ ಮನೆ ಕಟ್ಟಕ್ ನನ್ನೇನ್ ಮೇಸ್ತ್ರಿ ಅಂತ ಅನ್ಕೋಬಿಟ್ಟ? ಹಾ, ಮನೆ ಕಟ್ಟಕ್ ನನ್ ಮೇಸ್ತ್ರಿ ಇಲ್ಲ ಅಂತಂದ್ರೆ ಯಾವನ ಸಿಮೆಂಟ್ ಅವರನ? ನಾನ್ ದೆಯ್ಯ. ಹಂಗಾರ ನೀನು ಮನೆ ಎಲ್ಲ ಕಟ್ಕೊಡಲ್ವಾ? ಮನೆ ಕಟ್ಟಕ್ಕೆ ಮೇಸ್ತ್ರಿನ್ ಕರ್ಕ, ನನ್ನೆಲ್ಲ ಕರೆದಿರೋದು. ನೋಡು, ನಾನು ಏನಿದ್ರು
ರಕ್ತ ಕುಡಿಯೋ ಕೆಲಸ ಅಷ್ಟೇನೆ ಮಾಡೋದು. ನನಗೆ ಬೇರೆ ಕೆಲಸ ಏನು ಮಾಡಕ್ ಬರಲ್ಲ. ಯಾರು ರಕ್ತ ಕುಡಿಬೇಕು ಅಂತ ಹೇಳು ಕುಡ್ಕೊಬಿಡ್ತೀನಿ. ಅದು ಬಿಟ್ಬಿಟ್ಟು ಮನೆ ಕಟ್ಟು ಸ್ಮಶಾನ ಕಟ್ಟು ಅಂದ್ರೆ ಅದೆಲ್ಲ ನನ್ಗಾಗಲ್ಲ. ಹಾ, ನಾನು ಬಡ್ಕಂಡೆ ಬ್ಯಾಡ ಕಣಮ್ಮಿ ಅಂತ ಮುಚ್ಚಮ್ಮ ಬಾಯ. ನೀನೇನಿಯ ತೆಗಿತ ಕರ್ಕೊಂಡು ಹೋಗ್ಬಿಟ್ಟು ಈಗ ನೋಡ್ರೆ ನೀನೇನೇ ಇಲ್ದಿದ್ದೆ ಹೇಳ್ತಿದೀಯೇ. ನೋಡು, ನೀನೇನ ನೀನು ಮನೆ ಏನಾರ ನಾನು ಕಟ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನೇನಿಲ್ಲ ಒದ್ದೊಡಿಸ್ಬಿಡ್ತೀನಿ. ನಾನೊಂದು ತುಟ್ಟು ರೊಕ್ಕನೂ ಕೊಡಕ್ಕಿಲ್ಲ. ನೀನು ಪರ್ಮಿಷನ್ ತಕೊಂಡು ನೀನ್ ರಕ್ತ ಕುಡಿಯೋ ಅವಶ್ಯಕತೆ ನನಗಿಲ್ಲ. ಈಗಲೇ ಕೊಟ್ಟ ಕುಡಿದು ಬಿಡ್ತೀನಿ. ಅಮಾವಾಸ್ಯೆ ಬರ್ಲಿ ಅಲ್ಲಿ ಗಂಟನೂ ನಾನು ಏನು ಮಾತಾಡಕ್ಕಿಲ್ಲ. ಮನೆ ಹಾಳು ಮಾಡಕ್ಕೆ ಅಂತಾನೆ ಹುಟ್ಟಿದ್ಯಾ. ಅಲ್ಲೋದ್ರೆ ನೀ ಮತ್ತೆ ಮನೆ ಹಾಳು ಮಾಡ್ತೀಯ, ಇಲ್ಲಿ ಬಂದ್ರೆ ನನ್ನ ಮನೆನೂ ಹಾಳು ಮಾಡ್ತೀಯ. ಇದೆಯ್ಯ ಈ ಮನೆ ಹಾಳಿಗಳು ನಮ್ಮನೆ ತಾಗ ನಿಂತ್ಕೊಂಡು ಏನ್ ಮಾಡ್ತಾವ್ರೆ? ಓಹೋ, ಇನ್ನೊಂದು ಕಿತ ನಿಂಬೆಹಣ್ಣು ಹಾಕಕ್ಕೆ ಏನ ಬಂದ್ಬಿಟ್ಟಿದ್ರೋ ಏನೋ. ಹಾಕು ಅದೆಷ್ಟು ನಿಂಬೆಹಣ್ಣು ಹಾಕ್ತಿರೋ ಹಾಕು. ಏನೋ ನಾನ್ ಮನೆ ಕಟ್ಟತ್ರ ಬಂದ್ಬಿಟ್ಟು ಏನೋ ಮಾಡ್ತಾ ಇದ್ದೀರಾ? ಅದು ಏನಿಲ್ಲ, ಮನೆ ಎಂತ ಸಂದ ಕಟ್ತಾ ಇದೀಯಾ ಅಂತ ನೋಡ್ಕೊಂಡು ಹೋಗಕ್ ಬಂದ್ವಿ ಅಷ್ಟೇನೇನೆ. ನಿಮ್ ಮುಖಗಳು ನೋಡಿದ್ರೆ ಹಂಗೆ ಕಾಣದೇ ಇಲ್ಲ. ಈಗನಂತೆ ನೋಡಿದಾಯ್ತಲ್ಲ, ಇವಾಗ ಹೋಗಿ ಸಾಕು. ಆಯ್ತು, ಬೋ ಸಂದ ಕಟ್ತಾ ಇದೆಯಾ ಕಣವ ಮನೆ ಮಾತ್ರ. ಏನ್ ಮಾಡ್ತೀಯ, ಕಷ್ಟಪಟ್ಬಿಟ್ಟು ಕಟ್ಬೇಕಲ್ಲ, ಕೊಡ್ತಾ ಇವನಿ. ಅಮ್ಮ ಬಾಮ ಹೋಗೋಣ ಸಾಕು. ಮನೆ ಸಂದಕೈತೆ, ಅದು ನನಗೂ ಗೊತ್ತು, ಬಾಯ್ ಮುಚ್ಕೊಂಡು ಬಾ. ಅಲ್ಲ ಕಣವ, ಅದು ಯಾರು ತಗಿ ಹೇಳ್ತಿದ್ರೋ ಏನ್ ಕತೆಯೋ ಗೊತ್ತಿಲ್ಲ. ಇದಕ್ಕಿನ್ನ ನನಗೆ ದೊಡ್ಡ ಮನೆ ಬೇಕು ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದ್ರು ಕಣವ. ವಾ ಹೌದೇನಣ್ಣ? ಇವ್ರು ಬಿಡು, ಇವ್ರು ಬರೀ ಕಂಪೇರ್ಗಳು ಮಾಡ್ಕೊಂಡು ಬರೀ ಕೊಂತ್ರಿ ಕೆಲಸ ಮಾಡೋದೇನಿಯ ಬಿಡೋಣ. ನಮ್ಗೆ ಯಾಕೆ ದೇವ್ರು ನೋಡ್ಕೊಂತಾನೆ. ನಾನು ಯಾರ ಮೇಲೂ ಚಾಲೆಂಜಿಗೆ ಏನು ಕೊಡ್ತಾ ಇಲ್ಲ. ಮನೆಯ ನಮ್ಮನೆ ನನಗೆ ಸಂದಕ್ಕಿರ್ಲಿ ಅಂತ ಕೊಟ್ಕೋತಾ ಇವನಿ ಅಷ್ಟೇನಿಯ. ಅವ್ರು ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡಿ. ನೀನು ಒಳ್ಳೆತನಕ್ಕೆ ದೇವ್ರು ಎಲ್ಲ ಒಳ್ಳೇದು ಮಾಡ್ತಾನೆ ಬಿಡ್ತಾಯಿ. ಯಾಕೆ ತಲೆ ಕೆಡಿಸ್ಕೊಂಡಿ ನೀನು? ನೋಡವ, ಇನ್ನೊಂದು ಚೂರು ಸಿಮೆಂಟ್ ಬೇಕು, ತೋರಿಸ್ಬಿಡವ. ಸರಿ ಕಣಣ್ಣ, ಆಯಿತು. ಕೂಲರ್ನೆಲ್ಲ ಕರೆದು ಬಿಡು, ಊಟ ತಂದಿದ್ದೀನಿ, ಊಟ ಮಾಡಕ್ಕೆ ಕರೆದು ಬಿಡೋಣ. ಸರಿ ಕಣವ. ಅಲ್ಲ ಕಣಮ್ಮ, ಅದೇ ಏನು ಕರೆದ್ಬಿಟ್ಟು ನಮ್ಮ ಗುಂಡಿ ನಾವೇ ತೊಡ್ಕೊಳಂಗೆ ಆಯ್ತಲ್ಲಮ್ಮ. ನಾವು ಈ ಕೆಲಸ ಮಾಡಬಾರ್ದಾಗಿತ್ತು ಕಣಮ್ಮ. ನೋಡು, ಇವಾಗ ದೆಯ್ಯದ ಕಡೆಗೆ ಹೋಗೋದು ಬೇಡ. ಮನೆ ತೆಗೆಲ್ಲ ಸುತ್ತನೂ ಒಂಥರ ಗಿಂತರ ಕಟ್ಬಿಡು. ಆ ದೆಯ್ಯ ಮನೆ ಒಳಗಡೆಗೆ ಬರ್ಕೊಡು. ಮನೆ ಕಟ್ಕೊಡು ಅಂದರೆ ಮನೆ ಕಟ್ಕೊಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ತದಲ್ಲ. ಇದೀನಿ ಎಂಥ ದೆಯ್ಯನಮ್ಮ? ಅದಕ್ಕೆ ಹೇಳೋದು ಈ ದೆಯ್ಯಗಳು ಸವಾಸ ಒಳ್ಳೇದಲ್ಲ ಅಂತ. ಒಳ್ಳೆ ದೆಯ್ಯ ಸಿಕ್ಕಿದ್ರೆ ಎಲ್ಲ ಒಳ್ಳೇದಾಯ್ತದೆ. ಆದರೆ 100ಕ್ಕೆ 99 ದೆಯ್ಯಗಳೆಲ್ಲ ಕೆಟ್ಟ ದೆಯ್ಯಗಳೇನೇನಿಯ. ಯಾವುದೋ ಒಂದೇ ದೆಯ್ಯ ಒಳ್ಳೆ ದೆಯ್ಯ ಸಿಗ್ತದೆ. ಎಲ್ಲೋ ಆ ಪೊದ್ದಿಗೆ ಒಳ್ಳೆ ದೆಯ್ಯ ಸಿಕ್ಕೈತೆ ಅಂತ ಅನ್ನಿಸ್ತದೆ. ಅದಕ್ಕೆ ಆ ಪಾಟಿ ಸಹಾಯ ಮಾಡ್ತದೆ. ನಮಗೆಲ್ಲನೂ ಕಿತ್ತೋಗಿರೋ ದೆಯ್ಯ ಸಿಕ್ಬಿಡ್ತಲ್ಲ, ಅದಕ್ಕೆ ಈ ಪಾಟಿ ನಮಗೆ ಕರ್ಮ ಆಯ್ತಿರೋದು. ಏನು ಮಾಡ್ತೀಯ, ನನಗೆ ಆಚರಣೆ ಸರಿ ಇಲ್ಲ. ಸರಿ ಬಿಡು, ಇವಾಗ ದೆಯ್ಯ ಅಂತೂ ಹೋಯ್ತಲ್ಲ, ತೊಲಗ್ತಲ್ಲ, ಆರಾಮಾಗಿ ಕೂತ್ಕೊಳ್ಳೋಣ. ಆ ದೆಯ್ಯ ಮುತ್ತು ಬರೋಕ್ಕಿಲ್ಲ ಬಿಡು, ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿದ್ಯಲ್ಲ, ಮುತ್ತು ಬರೋಕ್ಕಿಲ್ಲ ಬಿಡೋದು. ಅದು ಏನಾರ ಇಕ್ಕಿತ ಬರಬೇಕು. ಅದ್ರ ಚರ್ಮ ಎಲ್ಲ ಸುಲ್ದ್ಬಿಟ್ಟು ಹಂಗೆ ನೀನು ಬೆಂಕಿಗೆ ಹಾಕ್ಬಿಡ್ತೀನಿ. ಓ ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್. ದೆಯ್ಯ ಮನೆ ಒಳಗಡೆಗೆ ಬಂದು ಇಲ್ಲೇ ಕುಂತ್ಕೊಂಡೈತಲ್ಲ ಕಣಮ್ಮ. ದೆಯ್ಯ ನಮ್ಮ ಮನೆ ಮ್ಯಾಲ್ಗಡೆನೆ ಇಲ್ಲೇ ಕುಂತ್ಕೊಬಿಟ್ಟೈತಲ್ಲೇ, ಕಾಣ್ಲೇ ಇಲ್ಲ. ಅಯ್ಯೋ ಭಗವಂತ, ಅಯ್ಯೋ ಏಯ್, ನಮ್ಮನೆ ಒಳಗಡೆಗೆ ಬಂದು ಕುಂತ್ಕೊಳ್ಳೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಕರೆದೋರು ನೀವೇ ಅಲ್ವಾ? ನೀವೇ ಕರೆದ ಮೇಲೆ ನಾನು ಬಿಟ್ಬಿಟ್ಟು ಹೋಗೋ ಮಾತೇ ಇಲ್ಲ. ನೀವು ನನ್ನ ಜೊತೆ ಬರ್ರಿ, ಹೋಗೋಣ. ಇಲ್ಲ ಅಂತಂದರೆ ಅಮಾವಾಸ್ಯೆ ಗಂಟ ಕಾಯ್ತೀನಿ. ಅಮಾವಾಸ್ಯೆ ಆದಮೇಲೆ ಇಬ್ಬರು ರಕ್ತನೂ ಕುಡ್ಕೊಂಡು ಹಂಗೆ ಆರಂಟೋಯ್ತೀನಿ. ನೀವೇನು ತಲೆ ಕೆಡಿಸ್ಕೊಬೇಡಿ. ಅಮಾವಾಸ್ಯೆ ತನಕ ಮಾತ್ರ ನಿಮ್ಗೆ ಇನ್ ಜೊತೆನೇ ಓಡಾಡ್ಕೊಂಡಿರ್ತೀನಿ. ಅಯ್ಯೋ, ನನಗೆಲ್ಲ ಸಹಾಯ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಬಂದ್ಬಿಟ್ಟು ಈಗ ನೋಡಿದ್ರೆ ನನ್ನೇ ಸಾಯಿಸ್ತೀನಿ ಅಂತ ಹೇಳ್ತಿದ್ಯಾ? ಒಂದು ಸಹಾಯ ಮಾಡಲಿಲ್ಲ, ಏನು ಮಾಡಲಿಲ್ಲ, ಎಂಥದ್ದು ಮಾಡಲಿಲ್ಲ. ಈಗ ನನ್ನೇನೆಯ ಸಾಯ್ ಬಡಿತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಎಂಥ ದೆಯ್ಯ ಇದು? ನಾನೇನು ಮನೆ ಕಟ್ಟಕ್ಕೆ ಮೇಸ್ತ್ರಿನಾ? ಹೋಗ್ಲಿ, ನಂಗೊಂದು 10 ಲಕ್ಷ ದುಡ್ಡನ್ನ ಕೊಡ್ಬೋದಲ್ಲ? ನಾನೇನು ಬ್ಯಾಂಕ ಕುಂತ್ಕೊಂಡು ಇಲ್ಲ ಎಲ್ಲನ ಕುಂತ್ಕೊಂಡು ದುಡ್ಡು ಪ್ರಿಂಟ್ ಹಾಕ್ತೀನಿ ನಾನು. ಹೋಗ್ಲಿ, ಒಡವೆನ ಕೊಡ್ಬೋದಲ್ಲ ನಂಗೋಸ್ಕರ? ನನ್ನೇನು ಒಡವೆ ಅಂಗಡಿನ ಅನ್ಕೋಬಿಟ್ಟಿದ್ಯಾ ಒಡವೆ ಕೊಡಕ್ಕೆ? ಮತ್ತೆ ಯಾಕೆ ಹೇಳ್ದೆ? ಏನ್ ಹೇಳಿದ್ರು ನನಗೆ ಮಾಡ್ತೀನಿ ಅಂತ? ನಾನು ಏನು ಹೇಳಿದ್ರು ಮಾಡ್ತೀನಿ. ಆದ್ರೆ ನನಗೆ ಗೊತ್ತಿರೋದು, ನನಗೆ ಬೇಕಾಗಿರೋದು ಅಷ್ಟೇನೇನಿಯ. ನೋಡು, ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಅಮ್ಮ ಮಗಳಿಬ್ರು ಸಂಡಕ್ ತಿನ್ಕೊಂಡು ದಾಷ್ಪುಷ್ಟವಾಗಿರ್ರಿ. ಅಮಾವಾಸ್ಯೆ ನಿಮ್ಮ ರಕ್ತ ಕುಡಿಬೇಕಾರೆ ನನಗೆ ಬೇಜಾರಾಗಬಾರ್ದು. ನೋಡು, ತುಂಬ ಚೆನ್ನಾಗಿರ್ಬೇಕು ನಿಮ್ಮ ರಕ್ತ. ಅಯ್ಯೋ ಮಗಳೇ, ನಿನಗಿತ್ತು ಬೇಕಿತ್ತ ಮಗಳೇ? ಅಯ್ಯೋ, ಸಾಯಂಕಾಲದಾಗ ನೆಮ್ಮದಿಗಿರೋಣ ಅಂದ್ರೆ ನನ್ನ ರಕ್ತ ಕುಡ್ದಾಗ್ತಿತ್ತಂತಲ್ಲಪ್ಪೋ. ಕುಂತ್ಕೊಳಮ್ಮ, ನೀನು ಎಲ್ಲ ಜೀವನ ನೋಡಿದ್ಯಾ, ನಾನು ಯಾವ ಜೀವನವೇ ನೋಡಿಲ್ವೇ? ಈ ದೆಯ್ಯ ತಗ್ಲಾಕಬಿಟ್ಟಿದ್ದೀನಿ. ಅಯ್ಯೋ, ಮೊದಲು ಈ ದೆಯ್ಯ ನೋಡ್ಕೊಳಿಸ್ಬೇಕೆ.